ಬೆಂಗಳೂರು ಉತ್ತರ ಅಂತ ತುಮಕೂರು ಜಿಲ್ಲೆಯನ್ನು ಪರಿವರ್ತಿಸೋದು ನಿಜಕ್ಕೂ ವಿಷಾದನೀಯ. ತುಮಕೂರು ಜಿಲ್ಲೆಗೆ ತನ್ನದೇ ಆದಂಥ ಘನತೆ, ಗೌರವ, ಸಂಸ್ಕೃತಿ ಇದೆ. ಇದೊಂದು ಸುಸಂಸ್ಕೃತ ಜಿಲ್ಲೆ ಅನ್ನುವಂಥ ಹೆಸರು ಮಾಡಿದೆ. ಇದನ್ನು ಬೆಂಗಳೂರಿನಲ್ಲಿ ಮರ್ಜ್ ಮಾಡೋದ್ರೊಳಗೆ ಏನು ಅವಶ್ಯಕತೆ ಅನಿಸೋದಿಲ್ಲ ನಮಗೆ. ಇದಕ್ಕೆ ತುಮಕೂರಿಗೆ ತನ್ನದೇ ಆದಂಥ ಜಾಕೆಟ್ ಇದೆ. ಇದಕ್ಕೆ ಬೆಂಗಳೂರಿನ ಜಾಕೆಟ್ ತಂದು ಹೋಗುವಂಥ ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ಪ್ರಭಾವಿ ಸಚಿವರೊಬ್ಬರು ಈ ರೀತಿ ವಿಚಾರ ಮಾಡ್ತಾ ಇರೋದು ಯಾಕೋ ನಮಗೆ ಮನಸ್ಸಿಗೆ ಬೇಜಾರು ಅನ್ನಿಸ್ತಾ ಇದೆ. ಅವರು ಈ ಜಿಲ್ಲೆಯಿಂದ ಬೆಳೆದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡು ಹೋದವರು. ಈ ಜಿಲ್ಲೆಗೆ ಹೆಸರನ್ನೇ ಬೇಡ ಅಂತನ್ನೋದು ಅಷ್ಟೊಂದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ತುಮಕೂರು ಬೆಂಗಳೂರಿನ ಪಕ್ಕದಲ್ಲಿದ್ದರೂ ಕೂಡ ತನ್ನ ಐಡೆಂಟಿಟಿಯನ್ನು ಉಳಿಸ್ಕೊಂಡ್ಬಂದಿದೆ. ಸಾಮಾಜಿಕ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ, ಸಾಂಸ್ಕೃತಿಕ ದೃಷ್ಟಿಯಿಂದ, ಎಲ್ಲ ದೃಷ್ಟಿಗಳಿಂದಲೂ ಇದೊಂದು ಸಾಂಸ್ಕೃತಿಕ ಕಾಶಿ ಅನಿಸ್ಕೊಂಡ್ಬಂದಿದೆ. ಸಾಂಸ್ಕೃತಿಕ ರಾಯಭಾರಿ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅನ್ನುವಂಥ ಒಂದು ಗೌರವ ಇದೆ. ಅದರ ಜೊತೆಯಲ್ಲಿ ತುಮಕೂರು ಜಿಲ್ಲೆಯನ್ನು ದಾಸೋಹ ಕಾಶಿ ಅಂತ ನಾವು ಕರ್ಕೊಂಬರ್ತೀವಿ. ಶಿಕ್ಷಣ ಕಾಶಿ, ಛಾತ್ರ ಕಾಶಿ, ದಾಸೋಹ ಕಾಶಿ ಅನ್ನುವಂಥ ಹೆಗ್ಗಳಿಕೆ ತುಮಕೂರು ಜಿಲ್ಲೆಗಿದೆ. ತುಮಕೂರು ಜಿಲ್ಲೆಗೆ ತನ್ನದೇ ಆದಂಥ ಘನತೆ, ಗೌರವ ಇದೆ. ನಮ್ಮ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇದಕ್ಕೆ ಸ್ವತಂತ್ರ ಐಡೆಂಟಿಟಿ ಕೊಟ್ಟಿದ್ದಾರೆ. ತುಮಕೂರನ್ನು ಬೆಂಗಳೂರಿನ ಪಕ್ಕದ ಜಿಲ್ಲೆ ಅಂತ ಯಾರೂ ಹೇಳೋದಿಲ್ಲ. ತುಮಕೂರಿಗೆ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇದೆ. ನಾವು ಬೇರೆ ದೇಶಗಳಲ್ಲಿ ಹೋದಾಗ ಕೂಡ ನೀವು ತುಮಕೂರು ಜಿಲ್ಲೆಯವರ ಅಂತ ನಮ್ಮನ್ನು ಕೇಳ್ತಾರೆ. ಹೀಗಾಗಿ ತುಮಕೂರು ಜಿಲ್ಲೆ ಹೆಸರು ಪ್ರಪಂಚದಾದ್ಯಂತ ಹೊರಟು ಹೋಗಿದೆ. ಅದು ಸಿದ್ಧಗಂಗಾ ಮಠದ ಒಂದು ಸಾಧನೆಯಿಂದ ಇರ್ಬೋದು, ಸ್ವಾಮೀಜಿಯವರ ಸಾಧನೆಯಿಂದ ಇರ್ಬೋದು, ಇಲ್ಲಿನ ಜನಗಳ ಒಂದು ರಂಗಕಾಶಿ ಇದು. ಅದರ ಜೊತೆಯಲ್ಲಿ ತುಮಕೂರು ನಮ್ಮ ರಂಗಕಾಶಿ. ಇಷ್ಟೊಂದು ಪೌರಾಣಿಕ ನಾಟಕಗಳನ್ನು, ಕಲೆಯನ್ನು ಪ್ರೋತ್ಸಾಹಿಸುವಂತಹ ಜನಮಾನಸ ಬೇರೆ ಕಡೆ ಇಲ್ಲ. ಆದ್ದರಿಂದ ತುಮಕೂರು ಇದು ರಂಗಕಾಶಿ ಕೂಡ ಹೌದು, ರಂಗಾಯಣದ ಕಾಶಿ ಕೂಡ ಹೌದು. ತುಮಕೂರಿಗೆ ತನ್ನದೇ ಆದಂಥ ಐಡೆಂಟಿಟಿ ಇದೆ. ಇದನ್ನು ಬೆಂಗಳೂರಿನಲ್ಲಿ ಮರ್ಜ್ ಮಾಡೋದರಿಂದ ನಾವು ಸರಿಯಾದ ಹೆಜ್ಜೆ ಇಡ್ತಾ ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ಅವಶ್ಯಕತೆ ಏನಿದೆ? ಅಭಿವೃದ್ಧಿ ಮಾಡೋದಾದರೆ ಅಭಿವೃದ್ಧಿ ಮಾಡಿದ ಮೇಲೂ ಕೂಡ ಹೆಸರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡಬೇಕಾದಾಗಲೂ ಹೆಸರು ಚೇಂಜ್ ಮಾಡಬೇಕಾಗಿಲ್ಲ. ಹೆಸರು ಚೇಂಜ್ ಮಾಡೋದರಿಂದ ಅಭಿವೃದ್ಧಿ ಆಗ್ತದೆ ಅನ್ನೋದು ತಪ್ಪು ತಿಳುವಳಿಕೆ. ಲಕ್ಷ್ಮೀನಾರಾಯಣ ಅಂತ ಹೆಸರಿನ ಮಟ್ಟಿಗೆ ಅವನು ಲಕ್ಷ್ಮೀನಾರಾಯಣ ಆಗ್ತಾನೆ ಅನ್ನುವಂಥದ್ದು ಏನಾದರೂ ಇದೆಯಾ? ದಯಾಸಾಗರ ಅಂತಂದಮೇಲೆ ಒಬ್ಬ ದುಷ್ಟ ವ್ಯಕ್ತಿ, ಕ್ರೂರ ವ್ಯಕ್ತಿ ದಯಾಸಾಗರನಲ್ಲಿ ಹೆಸರಿನಲ್ಲಿ ಏನು ಚೇಂಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹೆಸರು ಚೇಂಜ್ ಮಾಡೋದರಿಂದ ಇದಕ್ಕೆ ಐಡೆಂಟಿಟಿ ಬರ್ತದೆ, ಇದು ಗ್ರ್ಯಾಂಡ್ ಆಗುತ್ತೆ, ಇದು ಬ್ರ್ಯಾಂಡ್ ಆಗುತ್ತೆ ಅನ್ನೋದು ನಿಜಕ್ಕೂ ಉತ್ತಮವಾದಂಥ ವಿಚಾರಧಾರೆ ಅಲ್ಲ. ಇದನ್ನು ಕೈ ಬಿಡಬೇಕು. ಪ್ರಭಾವಿ ಸಚಿವರು ಆ ದಿಶೆಯಲ್ಲಿ ವಿಚಾರ ಮಾಡಬಾರ್ದು, ಬ್ಲಾಕ್ ಮಾಡಬೇಕು. ಅವರ ವಿಚಾರನ ಮಾಡಿ ಈ ಜಿಲ್ಲೆ ಅವರಿಗೆ ಸಾಕಷ್ಟು ಕೊಟ್ಟಿದೆ. ಅದನ್ನು ಅವ್ರ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಮಟ್ಟದಲ್ಲಿ ಅವ್ರು ಮಾತಾಡಬೇಕು. ಯಾಕಂದರೆ ಅವ್ರಿಗೂ ಧ್ವನಿಗೂ ಒಂದು ತೂಕ ಇದೆ. ಸರ್ಕಾರದಲ್ಲಿ ಮಾತಾಡಿ ನಮ್ಮ ತುಮಕೂರು ಜಿಲ್ಲೆ ಆಗಿರಲಿ, ಏನು ತೊಂದರೆ. ಇನ್ನೊಂದು ಬೆಂಗಳೂರಿಗೆ ಇದನ್ನು ಟ್ಯಾಗ್ ಮಾಡೋದ್ರಿಂದ ನಮ್ಮ ತುಮಕೂರಿನ ಗರಿಮೆ ಹೆಚ್ಚಾಗುತ್ತೆ, ಲಾಭ ಹೆಚ್ಚಾಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ತುಮಕೂರು ಜನಜನಿತವಾಗಿದೆ. ಹಿರೇಹಳ್ಳಿ ಇದೆ, ಏನಿಲ್ಲ. ಈ ತುಮಕೂರು ಜಿಲ್ಲೆಯಲ್ಲಿ ಏನಿಲ್ಲ. ಇವಾಗ ಬೆಂಗಳೂರು ಜನ ತುಮಕೂರಿಗೆ ವಲಸೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಗಳು ತುಂಬ ಜನ ಇಲ್ಲಿ ವಲಸೆ ಬರ್ತಾ ಇದ್ದಾರೆ. ಸಾಕಷ್ಟು ಶಾಂತ ಊರಿದು. ಯಾವುದೇ ಗಲಾಟೆ ಇಲ್ಲ. ಹಿಂದೂ ಮುಸ್ಲಿಮ್ಗಳು ತುಂಬ ಸೌಜನ್ಯದಿಂದಿದ್ದಾರೆ. ಯಾವುದೇ ವಿಧವಾದಂಥ ಒಂದು ಸುರಕ್ಷಿತವಾದಂಥ ಜಿಲ್ಲೆ. ಹೀಗಾಗಿ ಬೆಂಗಳೂರು ಜನ ಇಲ್ಲಿ ವಾಸ ಮಾಡಿ ಇಲ್ಲಿಂದ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅಷ್ಟೊಂದು ಸುರಕ್ಷಿತವಾದಂಥ ಜಿಲ್ಲೆ ನಮ್ಮದು. ಮೊದಲಿನಿಂದ ತುಮಕೂರಿಗೆ ಘನತೆ ಇದೆ. ಇವಾಗಂತಲ್ಲ, ನೀವು 50 ಇಯರ್ಸ್ ಬ್ಯಾಕ್, 70 ಇಯರ್ಸ್ ಬ್ಯಾಕ್ ಹೋದರೂ ಕೂಡ ತುಮಕೂರಿಗೆ ತನ್ನದೇ ಆದಂಥ ಗೌರವ ಇದೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ವಿಚಾರ ನಿಷೇಧಿಸಬೇಕು ಅವರೇ. ಈ ವಿಚಾರವನ್ನು ನಿಷೇಧಿಸಿ ನಮ್ಮ ತುಮಕೂರು ಜಿಲ್ಲೆಯನ್ನು ನಾವು ತುಮಕೂರು ಜಿಲ್ಲೆಯಾಗಿ ಉಳಿಸ್ಕೊಳ್ಳೋಣ. ಬೆಂಗಳೂರಿಗೆ ಇರುವಂಥ ಗೌರವ ಬೆಂಗಳೂರಿಗೆ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಈ ಜಿಲ್ಲೆಯನ್ನು ಮರ್ಜ್ ಮಾಡಿ ಅದಕ್ಕೆ ಬೆಂಗಳೂರು ಉತ್ತರ ಅಂತ ಅನ್ನೋದರಲ್ಲಿ ಏನರ್ಥ? ಇದು ಮಾಡಿರ್ಬೋದು ಒಂದೆರಡು, ಆದರೆ ಅದು ಮಾಡಿದ್ದಾರೆ. ಅದು ಮತ್ತೆ ಅದು ಆ ಸ್ಟೆಪ್ಪನ್ನು ಇಲ್ಲೇ ತೊಗೋಬಾರ್ದು ಅನ್ನುವಂಥದ್ದು ನಮ್ಮ ಬರೀ ಅಭಿಪ್ರಾಯ ಅಲ್ಲ, ಖಡಾಖಂಡಿತ ಅಭಿಪ್ರಾಯ. ಸಚಿವರು ಆ ಕುರಿತು ಮತ್ತೊಮ್ಮೆ ಯೋಚಿಸಲಿ. ಬುದ್ಧಿಜೀವಿಗಳದ ಒಂದು ಮೀಟಿಂಗು ಕರೀಬೇಕು. ಈ ಜಿಲ್ಲೆಯ ಸ್ವಾಯತ್ತತೆಯನ್ನು, ಈ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸಚಿವರು ಮತ್ತೊಮ್ಮೆ ವಿಚಾರ ಮಾಡಬೇಕು. ಮತ್ತು ಸರ್ಕಾರದ ಮಟ್ಟದಲ್ಲಿ ಖುದ್ದಾಗಿ ಅವರು ಕೂಡ ಫೈಟ್ ಮಾಡಬೇಕು. ನಮ್ಮ ತುಮಕೂರು ಜಿಲ್ಲೆನೇ ಆಗಿರಲಿ ಅಂತ ಅವರು ಕೂಡ ಫೈಟ್ ಮಾಡಬೇಕು. ಇದು ನಮ್ಮ ಅಭಿಪ್ರಾಯ. ತುಮಕೂರಿಗೆ ಬೆಂಗಳೂರಿನ ಜಾಕೆಟನ್ನು ತಂದು ಹಾಕೋದು ಸರಿ ಅಲ್ಲ. ತುಮಕೂರಿನ ಜಾಕೆಟ್ಟೇ ಸಾಕು.